ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಒಂದು ಇಂಟ್ರೆಸ್ಟಿಂಗ್ ಕ್ಲೋಸಿಂಗು ಇವತ್ತು ಒಂದು ಒಳ್ಳೆ ರೀತಿಯಂಥ ಶಾರ್ಟ್ ಕವರಿಂಗ್ ಬಂದಿದೆ. ಐ ಥಿಂಕ್ ಶುಕ್ರವಾರದ್ದು ಶನಿವಾರ ಬಂದಿತ್ತು ಚಾಟ್ ಸ್ಟಾಕು. ಅದರಲ್ಲಿ ಮಾತಾಡ್ಕೊಂಡಿದ್ವಿ, ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನಿಗೆ ಬಂದು ನಿಂತಿದೆ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಶನಿವಾರ ಬಂದಿತ್ತು ಚಾಟ್ ಸ್ಟಾಕು, ನೀವು ನೋಡ್ತಾ ಹೋಗ್ಬೋದು. ಇವತ್ತು ನಿಫ್ಟಿ 50ನಲ್ಲಿ ಸರಿಸುಮಾರು 32 ಕಂಪ್ನಿಗಳು ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಐ ಟಿ ಸೆಕ್ಟರ್ ತುಂಬ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥ ಸೆಕ್ಟರ್ ಆಗಿದೆ. ಓವರಾಲ್ 1.6% ಅಪ್ ಮೂವ್ಮೆಂಟ್ ಬಂದಿದೆ ಐ ಟಿ ಸೆಕ್ಟರಲ್ಲಿ. ಅದನ್ನು ಬಿಟ್ಟರೆ ಫಾರ್ಮಾ ಸೆಕ್ಟರ್ ಕೂಡ ಒಂದು 0.9% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಕೂಡ ಟಾಪ್ ಗೇನರ್ ಆಗಿತ್ತು. ಇವತ್ತು ಮೀಡಿಯಾ ಮತ್ತು ರಿಯಾಲಿಟಿ ಅವೆರಡು ಮೊದಲಿಂದ ಸ್ಟ್ರಗಲ್ ಆಗ್ತಾ ಇರೋಂಥ ಸೆಕ್ಟರ್ಗಳು ಅದೇ ಇವತ್ತು ಕೂಡ ನೆಗೆಟಿವ್ ಆಗಿರುತ್ತದೆ. ನಿಫ್ಟಿ 50ನಲ್ಲಿ ಇನ್ಫೋಸಿಸ್ 2.49% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟ್ರೆಂಡ್ ರಿಸಲ್ಟ್ಸ್ ಬಂದಿತ್ತು, ಡಬಲ್ ಡಿಜಿಟ್ ಗ್ರೋತು ಕೂಡ ಕೊಟ್ಟಿದ್ರು. ಆದರೆ ಮಾರ್ಕೆಟ್ನ ಎಸ್ಟಿಮೇಷನ್ಗಿಂತ ಇದು ಕಡಿಮೆ ಇದೆ ಅನ್ನೋ ಕಾರಣದಿಂದಾಗಿ ಇವತ್ತು ದೊಡ್ಡದಾಗಿ ಒಂದು ಸೆಲ್ಲಿಂಗ್ ಮಾಡಿದ್ದಾರೆ ಟ್ರೆಂಡಲ್ಲಿ. ಓವರಾಲ್ ತುಂಬ ಒಂದು ಈ ಮಂತಲ್ಲಿ ಆಲ್ಮೋಸ್ಟ್ ಎಷ್ಟು 40% ಅನ್ನೋ ಬಿದ್ದಂಗೆ ಆಗಿದೆ ಅನ್ಸುತ್ತೆ ಟ್ರೆಂಡ್ ಅಲ್ವಾ. ಸೊ ಮೇಲಿಂದ ಬಟ್ ಇವಾಗಲೂ ನೀವು ನೋಡ್ತಾ ಬರೋದಾದರೆ ಟ್ರೆಂಡು ಇದಿಲ್ಲ ಏನು ಅದರ ಒಂದು ಪಿ ವಿ ಆಗಲಿ ವ್ಯಾಲ್ಯೂಯೇಷನ್ ಆಗಲಿ ಈಗಲೂ ಕೂಡ ಕಾಸ್ಟ್ಲಿನೇ ಇದೆ. ಬಟ್ ಆಲ್ಮೋಸ್ಟ್ ಇವಾಗ ಟಾಪಿಂದ ಅಂತ ನೋಡ್ತಾ ಬರೋದಾದರೆ 40% ಈ ತಿಂಗಳಲ್ಲ. ಅಲ್ಲಿ ತಿಂಗ್ 8,000 9,000 ಹೋಗಿದ್ದು ಇವಾಗ 4,200 ಚಿಲ್ಲರೆ ನಡೀತಾರೆ. ಆಲ್ಮೋಸ್ಟ್ 40% ಜಾಸ್ತಿ ಕರೆಕ್ಷನ್ ಆಗಿದೆ. ಡಿಸ್ಕ್ಲೇಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸು ಅಲ್ಲ. 7% ಬಿದ್ದರೂ ಕೂಡ ಅದರ ವ್ಯಾಲ್ಯೂಯೇಷನ್ ನೋಡಿ ಈಗಲೂ ಕೂಡ ಜಾಸ್ತಿನೇ ಇದೆ. ಸೊ ಇದು ಟಾಪ್ ಗೇನರ್ ಟಾಪ್ ಲೂಸರ್ ಆಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದರೆ ಟೊರೆಂಟ್ ಫಾರ್ಮಾ 6% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. HAL ಒಳ್ಳೆಯ ಮೂವ್ಮೆಂಟ್ ಬಂದಿತ್ತು. ಚೋಳಮಂಡಲಂ ಫೈನಾನ್ಸು, ಹಿಂದೂಸ್ತಾನ್ ಜಿಂಕು, ಸೀಮೆನ್ಸ್ ಎನರ್ಜಿ ಇದರಲ್ಲೆಲ್ಲ ಒಳ್ಳೆ ಚೆನ್ನಾಗಿತ್ತು. ಅಂದರೆ ಎನರ್ಜಿ ಇಂಡಿಯಾ ಅವ್ರದ್ದೇನೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಇಂಡಿಯಾ ಅಂತ ಕರಿತೀವಲ್ವಾ. ಸೊ ಅದೇ ರೀತಿಯಾಗಿ LICನಲ್ಲಿ ಅಂತ ನೋಡ್ತಾ ಬರೋದಾದರೆ LICನಲ್ಲಿ ನಮಗೆ 2.65% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ, ಬೇರೆ ಯಾವುದು ಕಾಣಿಸ್ತಾ ಇಲ್ಲ. ಇದಿಷ್ಟು ಇವತ್ತಿನ ನಿಫ್ಟಿ 50 ಮತ್ತು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಗೇನರ್ಗಳು. ಸೊ ನಿಫ್ಟಿ ಏನು ಮಾಡ್ತು ಅಂತ ನೋಡ್ತಾ ಬರೋದಾದರೆ ನೋಡಿ, ಈ ಟ್ರೆಂಡ್ ಲೈನ್ನ ನಾವು ಶನಿವಾರ ಮಾತಾಡ್ಕೊಂಡಿದ್ವಿ. ಈ ಟ್ರೆಂಡ್ ಲೈನ್ ಎಕ್ಸಾಕ್ಟಾಗಿ ಬಂದು ಇಲ್ಲಿ ಕ್ಲೋಸಿಂಗ್ ಆಗಿದೆ. ನೋಡೋಣ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು ಅಂತ. ಇವತ್ತು ತುಂಬ ಒಳ್ಳೆ ರೀತಿಯಾದಂಥ ಶಾರ್ಟ್ ಕವರಿಂಗ್ ಬಂತು. ಕೊನೆ ಟೈಮಲ್ಲಿ ಸ್ವಲ್ಪ ಸೆಲ್ಲಿಂಗ್ ಬಂದಿರೋದು ಅಂತ ಬಿಟ್ಟರೆ ಆಲ್ಮೋಸ್ಟ್ ಇವತ್ತು 25,600 ರೆಸಿಸ್ಟೆನ್ಸ್ ಝೋನನ್ನು ಕೂಡ ದಾಟ್ಕೊಂಡು ಮೇಲ್ಗಡೆ ಹೋಯಿತು. 25,670-80 ಇಲ್ಲಿ ಬಂದು ಕ್ಲೋಸಿಂಗ್ ಆಗುತ್ತಾ ಅಂತ ನೋಡೋಣ ಇವತ್ತು ಅಂತ ಮಾತಾಡ್ಕೊಂಡಿದ್ವಿ. ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆದರೆ ಇದು ತುಂಬ ಒಂದು ಪಾಸಿಟಿವ್ ಸೈನ್ ಆಗುತ್ತೆ ಅಂತ. ಏನಕ್ಕೆ ಆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬಟ್ ಈಗ ಹಿಂದ್ಗಡೆ ವಾಪಸ್ ಹೋಗ್ತಾ ಇದೆ ಅಂತಂದರೆ ಈಗ ಈ ಲೆವೆಲ್ ಆಯಿತು. ಈ ಲೆವೆಲ್ ಬಿಟ್ಟರೆ ನೆಕ್ಸ್ಟ್ ಎಲ್ಲಿರೋದು ಮೇಜರ್ ನಮಗೆ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇರೋದು ಅಲ್ಲೇನೆ ಅಲ್ವಾ. ಆಲ್ಮೋಸ್ಟ್ ಆ ಝೋನಿಗೆ ಹೋಗಿ ಟೆಸ್ಟ್ ಮಾಡಿದೆ ಇವತ್ತು ಒಂದು ಸಲ. 25,670 ಹತ್ತಿರ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂದರೆ ಆಗ ಇದು ಓಕೆ, ಇದು ಮತ್ತೆ ಬೌನ್ಸೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಲ್ಲಿ ತನಕ ಸ್ವಲ್ಪ ಶಾರ್ಟ್ ಕವರಿಂಗ್ 25,800 ದಾಟ ತನಕ ಇದನ್ನ ಶಾರ್ಟ್ ಕವರಿಂಗ್ ಅಂತಲೇ ಓದೋಕ್ಕೆ ಇಷ್ಟಪಡ್ತೀನಿ ಈಗಲೂ ಕೂಡ ಇವತ್ತು. ಯಾಕೆಂದರೆ ಕಮೋಡಿಟಿ ಜಾಸ್ತಿ ಆಗ್ತಾ ಇದೆ, ಕ್ರೂಡಲ್ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಇರೋದ್ರಿಂದ ಇದನ್ನ ನಾವು ಒಂದು ಸ್ವಲ್ಪ ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು. ಒಳ್ಳೆ ಮೂಮೆಂಟ್ ಇವತ್ತು ಬಂದಿರುವಂಥದ್ದು ನೋಡಿ. ಈ ಥರ ಸಾಮಾನ್ಯವಾಗಿ ಈ ಥರ ಕ್ಯಾಂಡಲ್ ಆದರೆ ಕೆಳಗಡೆ ಒಂದು ಬಿಕ್ಕು ಮೇಲ್ಗಡೆ ಒಂದು ಬಿಕ್ಕು ಆದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸೊ ಇವೆರಡು ಕ್ಯಾಂಡಲ್ ಮಧ್ಯದಲ್ಲಿ ಕ್ಲೋಸಿಂಗ್ ಆಗುವಂಥ ದಿನ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ಸೊ ನಾಳೆಗೆ ಇದು ನೋಡ್ಕೊಂಡು ಬಂದ್ಬಿಡೋದಾದರೆ ನಾವು ಯಾವುದು ಆಪ್ಷನ್ ಚೈನ್ ನೋಡಿ. ಸೆನ್ಸಿಬಲ್ ಆಪ್ಷನ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬಂದಿತ್ತು ಭಾನುವಾರ. ಸುಮಾರು ವಿಚಾರಗಳನ್ನು ಮಾತಾಡಿದ್ದೀವಿ, ನೋಡಿಲ್ಲ ಅಂದರೆ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ವಾಚ್ ಲಿಸ್ಟ್ ಅಂತ ಅವರು ಕೂಡ ಒಂದು ಸೆಕ್ಷನ್ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಇವಾಗ ಇಲ್ಲೇ ನಾವು ನೋಡ್ಕೊಂಡ್ಬಿಡ್ಬೋದು. ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಎಲ್ಲದನ್ನು ಕೂಡ ಇಲ್ಲೇ ನೋಡ್ತಾ ಹೋಗ್ಬೋದು. ಒಂದೇ ಸಲ ಸಿಗ್ತಾ ಹೋಗುತ್ತೆ. ಇದನ್ನು ಬೇಕಾದ್ರೆ ಹೈಟ್ ಕೂಡ ಮಾಡ್ಕೋಬೋದು ನೋಡಿ. ನಿಫ್ಟಿಗೆ ನಾಳೆ ಈಕ್ವಲ್ ಫೈಟ್ ಇದೆ. ಇದಕ್ಕೆ ಹೇಳ್ತಾ ಇರೋಂಥದ್ದು ನೋಡಿ, OI ಕೂಡ ಕೂಡ್ಕೋಬೇಕು ನಮಗೆ, ಆವಾಗಲೇ ಇಂಟ್ರೆಸ್ಟಿಂಗ್ ಆಗುವಂಥದ್ದು. OIನಲ್ಲಿ ಏನು ಹೇಳ್ತಾ ಇದೆ, ನಾಳೆ 25,700 ಒಳ್ಳೆ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದವರು ಇದ್ದಾರೆ. ಅದೇ ರೀತಿ 25,500 ಕೂಡ ಒಳ್ಳೆ ಸಪೋರ್ಟ್ ಇದೆ ಅಂತ ಹೇಳಿದವರು ಇದ್ದಾರೆ. ಸೊ ಈಕ್ವಲ್ ಫೈಟ್ ನೋಡಿ, ಈ ಥರ ಈಕ್ವಲ್ ಫೈಟ್ ಬಂದಾಗ ಸಾಮಾನ್ಯ ಒಂದು ಬಸ್ ಸ್ಟ್ಯಾಂಡ್ ಟ್ರೇಡ್ನ ಮಾಡುತ್ತೆ ನಿಫ್ಟಿ. ಸೊ ನೋಡೋಣ, ನನ್ನ ಎಕ್ಸ್ಪೆಕ್ಟೇಷನ್ ನಾಳೆ ಈ ಒಂದು ಲೋ ಏನು ಮಾಡಿತ್ತು ನಿನ್ನೆ ಅದು, ಮತ್ತು ಜೊತೆಗೆ ಇವತ್ತಿನ ಹೈ ಅಥವಾ ಮೇಲ್ಗಡೆ ಅಂದರೆ ನೀವು 25,700 ಅಂತ ಇಟ್ಕೋಬೋದು. 25,000 ಅದೇ ಇವತ್ತು ಮಾತಾಡ್ತವಲ್ಲ 25,670 ಅಂತ ಈ ಝೋನ್ ಒಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ಮಧ್ಯದಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಒಂದು ಮೈಲ್ಡ್ ರೇಂಜಿನ ಎಕ್ಸ್ಪೈರಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ. OI ಪ್ರೊಫೈಲ್ ನೋಡೋದಾದರೆ ಎಗೇನ್ ರಾತ್ರಿ ಏನು ಬೇಕಾದರೂ ಎಲ್ಲಿಂದ ಬೇಕಾದ್ರೂ ನ್ಯೂಸ್ ಬರ್ಬೋದು. ಸೊ ಎಲ್ಲದಕ್ಕೂ ನಾವು ರಿಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಮೋಸ್ಟ್ ಪ್ರಾಬ್ಲಿ ನಾಳೆ ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಆಗೋ ಥರ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ತಿರ್ಗಾ 58,000 ಟೆಸ್ಟ್ ಮಾಡಿತ್ತು. ಕೊನೆಯ ಟೈಮಲ್ಲಿ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ 58,000ಕ್ಕಿಂತ ಮೇಲ್ಗಡೆ ಹೋಗಿತ್ತು ಇವತ್ತು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಪಾಸಿಟಿವ್ ಆಗಿದೆ. ಮಂತ್ಲಿ ಎಕ್ಸ್ಪೈರಿ ಇನ್ನೂ ದೂರ ಇದೆ, ನೋಡ್ಕೊಳ್ಳೋಣಂತೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು
12 ಒಂದು ಸ್ವಲ್ಪ ಫುಲ್ ಡೌನ್ ಆಗಿತ್ತು, 11.4 ತನಕ ಬಂದಿತ್ತು, ಆಮೇಲೆ ಮತ್ತೆ ಶೂಟಪ್ ಆಗಿದೆ. ಬಟ್ ವಿಚ್ ಇಸ್ ಗುಡ್, ಅಂದರೆ ಒಂದು ಮೇಲ್ಗಡೆ ಅಂತೂ ಹೋಗ್ತಾ ಇಲ್ಲ. ಹಾಗಾಗಿ ಮಾರ್ಕೆಟಿಗೆ ಶಾರ್ಟ್ ಕವರಿಂಗಿಗೆ ಏನು ತೊಂದರೆ ಇಲ್ಲ ಅನ್ನೋ ಥರ ಹೇಳ್ತಾ ಇದೆ. ಬಟ್ ಸಿಗ್ನಿಫಿಕೆಂಟಾಗಿ ಡ್ರಾಪ್ ಆಯಿತು ಅಂದರೆ ಮಾರ್ಕೆಟು 25,700 ಕೂಡ ಬ್ರೇಕ್ ಮಾಡುತ್ತೆ ಅಂತ ಅನ್ಕೊಂತ ಹೋಗ್ಬೋದು. ನಾಳೆಗೆ ಸ್ವಲ್ಪ ಕಷ್ಟ, ನೋಡೋಣ ನಾಳೆಗೆ ಏನಾಗುತ್ತೆ ಅಂತ. ಅದೇ ರೀತಿಗೆ ಕ್ರೂಡು ಆಲ್ಮೋಸ್ಟ್ ಒಂದು 2 ವಾರ ಆದಮೇಲೆ ಕ್ರೂಡಲ್ಲಿ ಈ ಒಂದು ವಾಪಸ್ ಮೂವ್ಮೆಂಟ್ ಬರ್ತಾ ಇದೆ ಈ ಲೆವೆಲಲ್ಲಿ. ನೋಡೋಣ, ಇದು ಒಂದು ಏನು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಅಂದ್ಕೊಂಡಿದ್ವಲ್ಲ, ಈ ರೀತಿ ಬ್ರೇಕ್ಔಟ್ ಆಗುತ್ತಾ, ಏನು ಕತೆ ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಬ್ಯಾಕ್ ಡ್ರಾಪಲ್ಲಿ ಟ್ರೆಂಡ್ ಇನ್ನೂ ಕೂಡ ನೆಗೆಟಿವ್ ಇದೆ. ಬಟ್ ಅಟ್ಲೀಸ್ಟ್ 5,600 ಲೆವೆಲ್ನ ಮತ್ತೆ ಟೆಸ್ಟ್ ಮಾಡೋಕ್ಕೆ ಹೋಗುತ್ತಾ ಕ್ರೂಡು ನೋಡ್ತಾ ಹೋಗಬೇಕು. ಎಕ್ಸ್ಪೈರಿ ಕೂಡ ಹತ್ತಿರ ಇದೆ. ಐ ಥಿಂಕ್ 14ನೇ ತಾರೀಕು ಇರೋದ್ರಲ್ಲಿ ಎಕ್ಸ್ಪೈರಿ ಇರುತ್ತೆ, 16 ಅನ್ಸುತ್ತೆ. ಸೊ ಹತ್ತಿರ ಇದೀವಿ ಎಕ್ಸ್ಪೈರಿಗೆ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸಲ್ಲಿ ಈಗ ಸ್ವಲ್ಪ ಮೂಮೆಂಟ್ ಕೊಡೋ ಥರ ಅನ್ನಿಸ್ತಾ ಇದೆ. ನೋಡಿ ಇವತ್ತು ಆಲ್ಮೋಸ್ಟ್ 400ಕ್ಕೆ ಹೋಗಿತ್ತು, 400ರಿಂದ 384 ತನಕ ಬಂದಿದೆ. ಸೊ ಫಸ್ಟ್ ಲೆಗ್ ಇದು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿಲ್ಲ ಇನ್ನು, ಇವತ್ತು ದಿನ ವೀಕ್ ಇನ್ನು ಶುರು ಆಗ್ತಾ ಇದೆ ಈ ವಾರ. ಬಟ್ ವೀಕ್ಲಿ ನೋಡೋಕ್ಕಾಗಲ್ಲ, ಡೈಲಿಲಿ ಅಂತ ನೋಡೋದಾದರೆ ನಿಮಗೆ ಇದೊಂದು ಇನ್ವರ್ಸ್ ಹ್ಯಾಮರ್ ಮಾಡ್ತೀನೇನೋ ಅನ್ನೋ ಥರ ಹೇಳ್ತಾ ಇದೆ. ಇವತ್ತು ಕ್ಲೋಸಿಂಗ್ ಆಯಿತು ಅಂದರೆ 400ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟ್ರೇಡ್ನ ತೊಗೊತಾ ಹೋಗ್ಬೋದು ನ್ಯಾಚುರಲ್ ಗ್ಯಾಸಲ್ಲಿ. ಯಾಕೆಂದರೆ ಒಂದು ಒಳ್ಳೆ ರ್ಯಾಲಿ ಆಗಿದೆ, ಒಂದು ಕರೆಕ್ಷನ್ ಆಗೋ ಥರದ್ದು ಪೆಂಡಿಂಗ್ ಇದೆ. ಈ ಕಾರಣದಿಂದಾಗಿ ನ್ಯಾಚುರಲ್ ಗ್ಯಾಸಲ್ಲಿ ಒಂದು ಟ್ರೇಡ್ ಸಿಕ್ಕಿದ್ರು ಕೂಡ ಸಿಗ್ತಾ ಹೋಗ್ಬೋದು ಅಪ್ ಟು 340 ತನಕ. ನೋಡೋಣ ಆ ರೀತಿ ಆಪರ್ಚುನಿಟಿ ಸಿಗುತ್ತಾ ಅಂತ. ಅದೇ ರೀತಿಯಾಗಿ ಕಾಪರಲ್ಲಿ ತಿರ್ಗಾ ಮೂಮೆಂಟು ಸ್ವಲ್ಪ ಕಂಟಿನ್ಯೂಷನ್ ಆಗೋ ಥರ ಕಾಣಿಸ್ತಾ ಇದೆ. ಈ ಲೋನ ಬೀಟ್ ಮಾಡಿಲ್ಲ, ಸೊ ಇಲ್ಲಿ ಮತ್ತೆ ಬೌನ್ಸ್ ಆಗೋ ಥರ ಬರ್ತಾ ಇದೆ, ನೋಡೋಣಂತೆ. ಸೊ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ವಾಪಸ್ ಮತ್ತೆ ಮೇಲ್ಗಡೆ ಹೋಗುತ್ತೆ ಏನು ಕತೆ ಅಂತ ನೋಡೋಣ. ಬಟ್ ಕಾಪರು ಒಂದು ಈ ಲೆವೆಲಲ್ಲಿ ಒಂದು ರೇಂಜ್ ಬೌಂಡ್ ಆಗಿದೆ. ಸೊ ಗ್ಯಾರಂಟಿಡ್ ಅಪ್ ಮೂಮೆಂಟ್ ಅಂದರೆ 5.2ನ ಮತ್ತೆ ಬ್ರೇಕ್ ಆಗಬೇಕು. ಬಟ್ ಏನೇ ಆಗ್ತಾಯಿದ್ರು ಇದೆಲ್ಲ ಕೂಡ ಈ ಒಂದು ದೊಡ್ಡ ಕ್ಯಾಂಡಲ್ನ ಒಳಗಡೆನ ಇಂಟರ್ನಲ್ ಕ್ಯಾಂಡಲ್ಲೇ ಆಗ್ತಾ ಇದೆ, ಅದು ನಮಗೆ ಗೊತ್ತಿರಬೇಕು. ಗೋಲ್ಡು ಸೂಪರ್ ಮೂಮೆಂಟು, ಏನು ಟಾರ್ಗೆಟ್ ಅಂತ ಮಾತಾಡ್ಕೊಂಡಿದ್ವು, ಆ ಟಾರ್ಗೆಟ್ ಹಿಟ್ ಆಗೋಯ್ತು. ಇವತ್ತು ಹಿಟ್ಟಾಗಿ ಕೆಳಗಡೆ ಸ್ವಲ್ಪ ಕರೆಕ್ಷನ್ ಆಗಿದೆ. ಈಗ 4100 1:1 ಅಂತ ಯಾವತ್ತು ಶನಿವಾರ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದಾಗ, ಐ ಥಿಂಕ್ ಗುರುವಾರನೂ ಶುಕ್ರವಾರನೂ ಮಾತಾಡಿದ್ವಿ ಅನಿಸುತ್ತೆ, ಅಂದರೆ ಗುರುವಾರದ ಚಾರ್ಟ್ ಸ್ಟಾಕಲ್ಲಿ. ಸೊ ನೋಡಿ, ಇಲ್ಲಿ ಒಂದು 1:1 ಟ್ರೇಡ್ ಆಪರ್ಚುನಿಟಿ ಇದೆ ಗೋಲ್ಡಲ್ಲಿ ಅಂತ ಮಾತಾಡ್ಕೊಂಡಿದ್ವಿ. ಆ ಟ್ರೇಡು ಕ್ಯಾಪ್ಚರ್ ಆಗಿದೆ ಗೋಲ್ಡಲ್ಲಿ, ಆ ಲೆವೆಲ್ನ ಟೆಸ್ಟ್ ಮಾಡಿದೆ ಇವತ್ತು. ಸೇಮ್ ವಿತ್ ಸಿಲ್ವರಲ್ಲಿ ಇನ್ನೂ ಕೂಡ ಎಕ್ಸ್ಟೆಂಡೆಡ್ ಟಾರ್ಗೆಟ್ ಇದೆ, ನೋಡೋಣ ಅದು ಏನಾಗುತ್ತೆ ಏನು ಕತೆ ಅಂತ. ಇಲ್ಲಿ ಒಂದು ಐ ಥಿಂಕ್ 15 ಮಿನಿಟ್ಸಲ್ಲೋ ಈ ಥರ ಎಲ್ಲ ನೋಡ್ತಾ ಬರೋದಾದರೆ ಯಾವುದರಲ್ಲಿ ಸಿಲ್ವರಲ್ಲಿ ಇಲ್ಲಿ ಒಂದು ನಿಮಗೆ ಇನ್ವರ್ಸ್ H&S ಪ್ಯಾಟರ್ನ್ ಕೂಡ ಕಾಣಿಸುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ತಾ ಬರೋದಾದರೆ ಇಲ್ಲೊಂದು ಇನ್ವರ್ಸ್ H&S ಪ್ಯಾಟರ್ನ್ ಇತ್ತು ಅಲ್ವಾ. ಸೊ ಆ ಪ್ಯಾಟರ್ನು ಕೂಡ ಮಾಡಿಕೊಂಡು ಬ್ರೇಕ್ಔಟ್ ಕೊಡೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಟಾರ್ಗೆಟ್ಗಳು ಎಕ್ಸ್ಟೆಂಡ್ ಆಗೇ ಇರಬೇಕು, ಈ ರೇಂಜಿನ ಎಕ್ಸ್ಪೆಕ್ಟ್ ಇರಬೇಕು. ಅದಕ್ಕೋಸ್ಕರನೇ ಈ ಪಾಯಿಂಟಲ್ಲಿ ಆ ಒಂದು ಅನಾಲಿಸಿಸ್ನ ಮಾಡಿದ್ದಂಥದ್ದು. ನೋಡೋಣ 52 ಆ ಲೆವೆಲ್ಗೆ ವಾಪಸ್ಸು ಸಿಲ್ವರ್ ಹೋಗುತ್ತಾ ಏನು ಕತೆ ಅಂತ. ಸುಮಾರು ಥರ ಇವತ್ತು ನೋಡ್ಕೊಂಬಿಟ್ಟಿದ್ದಾರಲ್ಲ, 50 ಇದೆ, ಇನ್ನು 10 ವರ್ಷ ಆದಮೇಲೂ 50ಕ್ಕೆ ಬರಲ್ಲ ಈ ಥರ ಅಂತೆಲ್ಲ ಒಂದು ಸ್ವಲ್ಪ ಫಿಯರ್ ಮಾಂಗರಿಂಗು ಕೂಡ ನಡೀತಾ ಇದೆ. ಅದು ಸ್ವಲ್ಪ ಭಯ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ಸಸ್ಟೈನ್ ಆಗಿ ಮೂವ್ಮೆಂಟ್ ಆಗಬೇಕು. ಯಾಕೆ ಎಲ್ಲರೂ ಬಂದು 50 ನೆಕ್ಸ್ಟ್ ಟಾರ್ಗೆಟ್ 70 ಈ ಥರ ಎಲ್ಲ ನೀವು ಟ್ವೀಟ್ ಮಾಡೋರು ನೋಡಿ, ಸುಮಾರು ಜನ ಮಾಡಿದ್ದಾರೆ. ಸಿಲ್ವರ್ ಬಗ್ಗೆ ಸುಮಾರು ಜನ ತಮ್ಮ ಅನಾಲಿಸಿಸ್ನ ಕೊಡ್ತಾ ಇದ್ದಾರೆ. ಅದು ಪಂಪ್ ಆ್ಯಂಡ್ ಡಂಪ್ ಆಗದಲ್ಲೇ ಇರಲಿ ಅಂತ ಅಂದ್ಕೊಳ್ಳೋಣ. ಬಟ್ ಡಿಮ್ಯಾಂಡ್ ಹಾಗೆ ಇದೆ ಸಿಲ್ವರಿಗೆ. ಹಾಗಾಗಿ ಗೋಲ್ಡ್ಗಿಂತಲೂ ಜಾಸ್ತಿ ಸಿಲ್ವರಲ್ಲಿ 1:15 ಟ್ರೇಡ್ ಅಂತ ಹೇಳಿದ್ದು ಕೂಡ ಅದಕ್ಕೆ ಪ್ಯಾಟರ್ನ್ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಸ್ಪಾಸು ಅಲ್ಲಿದೆ, ನೋಡೋಣ ಅಲ್ಲಿಗೆ ಹೋಗುತ್ತೆ ಏನು ಕತೆ ಅನ್ನೋದನ್ನು. ಅದೇ ರೀತಿಯಾಗಿ USD INR ಮತ್ತೆ 89 ರೂಪಾಯಿ ಆಸ್ಪಾಸಿಗೆ ಬಂದಿದೆ, ತುಂಬ ಹೈಗೆ ಬಂದಿದೆ. ಇವತ್ತು ನ್ಯಾಸ್ಡ್ಯಾಕು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದರೆ ಒಂದು ಹ್ಯಾಮರ್ನ ಮಾಡಿ ಕ್ಲೋಸಿಂಗ್ ಆಗಿದೆ. ಇವತ್ತು ಈ ಲೋನ ಕಾಪಾಡ್ಕೊಳುತ್ತಾ 24,600 ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು, ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೋಪ್ಫುಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇನೆ ನ್ಯಾಸ್ಡ್ಯಾಕಲ್ಲಿ. ಬಟ್ US ಮಾರ್ಕೆಟಿಂದು ನಾವು ನೋಡ್ತಾ ಬರೋದಾದರೆ ನ್ಯಾಸ್ಡ್ಯಾಕು 25,059 ಇನ್ನೂ ಓಪನ್ ಆಗಿಲ್ಲ. ಬಟ್ ಇದ್ರದ್ದು ನೋಡ್ತಾ ಹೋಗ್ಬೋದು ನೀವು. ಫ್ಯೂಚರ್ಸು ಸ್ವಲ್ಪ ಪಾಸಿಟಿವ್ ಆಗಿದೆ ಇವತ್ತು US ಮಾರ್ಕೆಟು. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಏನು ಕತೆ ಅಂತ. ಗಿಫ್ಟ್ ನಿಫ್ಟಿ ಇವಾಗಲೇ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ಇದನ್ನು ಬಿಟ್ಟು ಸ್ಪೆಸಿಫಿಕ್ ನ್ಯೂಸ್ ಅಂತ ನೋಡ್ತಾ ಬರೋದಾದರೆ ಇವತ್ತು ಸುಮಾರು ಕಂಪ್ನಿಗಳ ರಿಸಲ್ಟ್ ಇತ್ತಲ್ವಾ. ಬಜಾಜ್ ಫೈನಾನ್ಸಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆ ಮೂಮೆಂಟ್ ಕೂಡ ಬಂದಿತ್ತು, ಸ್ಪ್ಲಿಟ್ ಎಲ್ಲ ಆಗಿತ್ತು ಸ್ಟಾಕು, ನಿಮ್ಗೆ ಗೊತ್ತಿದೆ. ಸೊ ಇವತ್ತು 1.73% ಅಪ್ ಮೂವ್ಮೆಂಟ್ ಬಂದಿದೆ. ಸೋಲಾರ್ ಇಂಡಸ್ಟ್ರೀಸಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಆದರೆ ಸ್ಟಾಕು ಸ್ವಲ್ಪ ಕರೆಕ್ಷನ್ ಆಗಿದೆ. ವೋಡಾಫೋನ್ ಐಡಿಯಾ ದಯವಿಟ್ಟು ದೂರ ಇರಿ. ಅದೇ ರೀತಿಯಾಗಿ ಹುಡ್ಕೋ ಆಲ್ ಮಾರ್ಜಿನ್ ನೆಟ್ ಪ್ರಾಫಿಟ್, ಇದು ಕೂಡ ತುಂಬ ಹಿಂದೆ ಎಲ್ಲ ಸುದ್ದು ಮಾಡಿದಂಥ ಕಂಪ್ನಿಗಳು. SGVನಲ್ಲಿ ಪ್ರಾಫಿಟ್ ಕಮ್ಮಿ ಆಗಿದೆ. KPIT ಟೆಕ್ಕು ಮಿಡ್ ಕ್ಯಾಪ್ IT ಕಂಪ್ನಿಯಲ್ಲಿ ಪ್ರಾಫಿಟ್ ಕಮ್ಮಿ ಆಗಿದೆ. ಥರದ್ದು ರಿಸಲ್ಟ್ ಚೆನ್ನಾಗಿ ಬಂದಿದೆ, ಆದರೆ 4.42%, ಬಿಕಾಸ್ ಅವ್ರದ್ದು ಶೇರ್ ಹೋಲ್ಡರ್ ಲಾಕಿನ್ ಪೀರಿಯಡ್ ಮುಗಿದಿದೆ, ಅವತ್ತಿನ ಸೆಲ್ ಮಾಡ್ತಾನೆ ಇದ್ದಾರೆ ಜನ. ಗುಜರಾತ್ ಗ್ಯಾಸಲ್ಲಿ ನೆಗೆಟಿವ್ ರಿಸಲ್ಟ್. ಬಟ್ ಇವಾಗ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿಗಳಿಗೆ ಈಗ ಸ್ವಲ್ಪ ಕ್ರೂಡ್ ಕಮ್ಮಿ ಇದೆ, ನೋಡೋಣಂತೆ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಇಮಾಮಿನಲ್ಲೂ ಕೂಡ ರಿಸಲ್ಟ್ ವೀಕ್ ಆಗಿ ಬಂದಿದೆ, ಆದರೆ ಸ್ಟಾಕು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟ್ರೆಂಡ್ ಇತ್ತು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, 16% ಇಯರ್ ಆನ್ ಇಯರ್ ರೈಸ್ ಅಂತ ಇದ್ರೂ ಕೂಡ ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ನು ಮೊಮೆಂಟಮು 25ರಿಂದ 30% ನಡೀತಾ ಇತ್ತು. ಇವ್ರದ್ದು ಕ್ವಾರ್ಟರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾ ಇದ್ರು, ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಆ ಒಂದು ಎಕ್ಸ್ಪೆಕ್ಟೇಷನಿಂದನೇ ಇವಾಗ ಕಮ್ಮಿ ಆಗಿದೆ. ಮತ್ತು Tier 2ನಲ್ಲಿ ಹೊಸ ಸ್ಟೋರ್ಗಳು ಅದು ಎಲ್ಲ ಓಪನ್
ಓಪನ್ ಮಾಡಿದ್ದಾರೆ, ಅದೆಲ್ಲ ಸೆಟ್ಲ್ ಆಗೋಕ್ಕೆ ಸುಮಾರು ದಿನ ಬೇಕಾಗುತ್ತೆ, ಅದರಲ್ಲಿ ಒಂದಿಷ್ಟು ಸ್ಪೆಂಡಿಂಗ್ ಕೂಡ ಮಾಡಬೇಕಾಗುತ್ತೆ ಅಂತ ಅನಾಲಿಸಿಸ್ ಬಂದಿದೆ. ಆ ಕಾರಣದಿಂದಾಗಿ ಇವತ್ತು ಬಿದ್ದಿದೆ ಟ್ರೆಂಡ್ ಸ್ಟಾಕು. ಟೊರೆಂಟ್ ಫಾರ್ಮಾದಲ್ಲಿ 30% ಇಯರ್ ಆನ್ ಇಯರ್ ಗ್ರೋತ್ ಬಂದಿತ್ತು, ಆ ಕಾರಣದಿಂದಾಗಿ 6% ಅಪ್ ಬಂದಿರುತ್ತದೆ ಟೊರೆಂಟ್ ಫಾರ್ಮಾ. ಅದನ್ನು ಬಿಟ್ಟು ಟ್ರಾನ್ಸ್ಫಾರ್ಮರ್ ಮತ್ತು ರೆಕ್ಟಿಫೈರ್ಸ್ ರಿಲೇಟೆಡ್ ಸ್ಟಾಕ್ಸ್ ಏನಿದೆ, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿಫೈರ್ಸ್ ಇಂಡಿಯಾ TRIL ಸ್ಟಾಕು, ಅದು 20% ಇವತ್ತು ಲೋವರ್ ಸರ್ಕ್ಯೂಟಿಗೆ ಹೋಗಿ ಬಿದ್ದಿದೆ. ಸೊ ಸೆಕೆಂಡ್ ಕ್ವಾರ್ಟರ್ ಅರ್ನಿಂಗ್ಸು ಬಂದಿರೋ ಕಾರಣದಿಂದಾಗಿ, ಯಾಕೆಂದರೆ ನಾವು ಎಲ್ಲ ಸ್ಟಾಕ್ಗಳನ್ನು ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಮಾತಾಡ್ತಾ ಇರಲ್ಲ, ಬಟ್ ಸುಮಾರು ಕಂಪ್ನಿಗಳು ಲಿಕ್ವಿಡಿಟಿ ಇಲ್ಲದೇ ಇರುವಂಥ ಕಂಪ್ನಿಗಳಲ್ಲೂ ಕೂಡ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ಹುಷಾರಾಗಿರ್ತಾ ಹೋಗಬೇಕು. ಅಪ್ ಮೂಮೆಂಟು ಡೌನ್ ಮೂಮೆಂಟು ಎಲ್ಲ ಆಗ್ತಾ ಇರುತ್ತೆ. ಜೊತೆಗೆ ಎಲೆಕ್ಷನ್ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ನವಂಬರ್ 14 ಎಲೆಕ್ಷನ್ ಅಲ್ವಾ, ಅದರಿಂದ ಇಂಪ್ಯಾಕ್ಟ್ ಆಗಿರ್ಬೋದು ಮಾರ್ಕೆಟಿಗೆ ಹಾಗೆ ಅಂತ. ಆ ಥರ ಏನು ನನಗೆ ಅನ್ಸೋದಿಲ್ಲ, ಯಾಕೆಂದರೆ ಬಿಹಾರ್ ಎಲೆಕ್ಷನ್ನು ಒಂದು ದಿಕ್ಸೂಚಿ ಕರೆಕ್ಟು, ಆದರೆ ತುಂಬ ಮಾರ್ಕೆಟ್ನೇ ಅಳ್ಳಾಡಿಸೋವಂಥ ಈ ಎಲೆಕ್ಷನ್ ಅಂತ ನಂಗೆ ಅನ್ಸೋದಿಲ್ಲ. ಈಗಷ್ಟೇ ಜಸ್ಟ್ ಈಗ ನಾನು ರೆಕಾರ್ಡ್ ಮಾಡ್ತಿರೋ ಟೈಮಲ್ಲಿ ಬಂದಿರುವಂಥ ಸುದ್ದಿ ಇದು, ನಾನೇನು ನೋಡಿಲ್ಲ. ಡೆಲ್ಲಿನಲ್ಲಿ ಕಾರ್ ಬ್ಲಾಸ್ಟ್ ಆಗಿದೆ ಅಂತ ಬಂದಿದೆ. ಇದು ಕೆಂಪುಕೋಟೆ ಹತ್ತಿರ, ಮೆಟ್ರೋ ಸ್ಟೇಷನ್ ಹತ್ರ. ಇವಾಗ ತುಂಬ ಅಲ್ಲಿ ಒಂದು ಗಲಿಬಿಲಿ ವಾತಾವರಣ ಸೃಷ್ಟಿಯಾಗಿದೆ ಅಂತ ಬಂದಿದೆ. ಸೊ ಮಾರ್ಕೆಟಿಗೆ ಇದು ಖಂಡಿತ ಇಂಪಾರ್ಟೆಂಟ್ ನ್ಯೂಸ್ ಆಗ್ತಾ ಹೋಗುತ್ತೆ. ನಾಳೆ ಯಾವ ರೀತಿ ಬೇಕಾದ್ರೆ ರಿಯಾಕ್ಷನ್ ಕೊಡ್ತಾ ಹೋಗ್ಬೋದು, ಯಾಕೆಂದರೆ ಒಂದು ಆತಂಕಕಾರಿ ಸ್ಥಿತಿ ನೋಡಿ, ಯಾವಾಗ ಒಂದು ಅನಿರೀಕ್ಷಿತ ಘಟನೆ ಆಗುತ್ತೋ, ಹೋಪ್ಫುಲಿ ಯಾರಿಗೂ ಅಲ್ಲಿ ಏನೋ ಪ್ರಾಣಾಪಾಯ ಏನೋ ಆಗಿಲ್ಲ ಅಂತ ಅನ್ಕೊತೀನಿ. ಈಗಷ್ಟೇ ಬಂದಿರೋದು, ನಾನು ಏನು ಅಂತ ನೋಡೋಕ್ಕಾಗಿಲ್ಲ. ಸೊ ವಿಡಿಯೋ ಕ್ಲೋಸ್ ಮಾಡೋಣ ಅಂತ ನೋಡಿದೆ, ಅಷ್ಟೊತ್ತಿಗೆ ಈಗ ಬ್ರೇಕಿಂಗ್ ನ್ಯೂಸ್ ಅಂತ ನೋಡಬೇಕಾಯ್ತಿದ್ದು. ಸೊ ನೋಡೋಣ, ಹೋಪ್ಫುಲಿ ಅದರಿಂದ ಅದು ಯಾಕೆ ಈ ಥರ ಆಗ್ತಾಯಿದೆ, ಅದು ರೆಡ್ ಫೋರ್ಟ್ ಹತ್ರ, ಮೆಟ್ರೋ ಸ್ಟೇಷನ್ ಹತ್ರ, ಅಂದರೆ ಇದೇನು ಟಾರ್ಗೆಟೆಡ್ ಅಟ್ಯಾಕ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಸೊ ಹೋಪ್ಫುಲಿ ಯಾರಿಗೂ ಏನೂ ಆಗಿಲ್ಲ ಅಂತ ಕೇಳ್ಕೊಳ್ಳೋಣಂತೆ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ ನನಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.